ಪ್ರೆಗ್ನೆನ್ಸಿಯಲ್ಲೂ ಪೀರಿಯಡ್ಸ್ ಅನ್ನೋದು ಆಗುತ್ತಾ? ಈ ರೀತಿ ಪ್ರಶ್ನೆಗೆ ನೀವು ಉತ್ತರವನ್ನು ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೋಸ್ಕರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ಪೀರಿಯಡ್ಸ್ ಅನ್ನೋದು ಯಾಕೆ ಆಗುತ್ತೆ, ಹೇಗೆ ಆಗುತ್ತೆ, ಪ್ರೆಗ್ನೆನ್ಸಿಯಲ್ಲೂ ಪೀರಿಯಡ್ಸ್ ಅನ್ನೋದು ಆಗುತ್ತಾ, ಆ ರೀತಿ ಏನಾದರೂ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದಕ್ಕೆ ಕಾರಣ ಏನು, ಪ್ರೆಗ್ನೆನ್ಸಿಯಲ್ಲಿ ಯಾವ ಟೈಮಲ್ಲಿ ನೀವು ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ತ್ರೀ ದೇಹದಲ್ಲಿ ಪೀರಿಯಡ್ಸ್ ಅನ್ನೋದು ಯಾಕೆ ಆಗುತ್ತೆ ಅದನ್ನು ಶಾರ್ಟಾಗಿ ಹೇಳಬೇಕಾದ್ರೆ, ಒಂದು ಪ್ರೆಗ್ನೆನ್ಸಿಯನ್ನು ಸಪೋರ್ಟ್ ಮಾಡೋದಕ್ಕೆ ಸ್ತ್ರೀ ದೇಹದಲ್ಲಿ ಒಂದು ಎಂಡೋಮೆಟ್ರಿಯಂ ಲೈನ್ ಅನ್ನೋದು ಇರುತ್ತೆ. ಪ್ರತಿ ತಿಂಗಳು ಈ ಎಂಡೋಮೆಟ್ರಿಯಂ ಲೈನ್ ಅನ್ನೋದು ತುಂಬ ತಿಕ್ಕಾಗಿ ಹೋಗುತ್ತೆ. ಸ್ತ್ರೀ ದೇಹದಲ್ಲಿ ಎಗ್ಗು ಮತ್ತು ಸ್ಪರ್ಮ್ ಸೇರಿ ಫರ್ಟಿಲೈಸ್ ಆದಾಗ ಅದು ಯುಟರಸ್ಗೆ ಬಂದು ಸೇರುತ್ತೆ. ಆಗ ಈ ಎಂಡೋಮೆಟ್ರಿಯಂ ಲೈನ್ ಅನ್ನೋದು ಆ ಒಂದು ಅಂಡಾಣುವನ್ನು ಪೋಷಣೆಯನ್ನು ಮಾಡುತ್ತೆ. ಬಹುಶಃ ನೀವು ಈ ತಿಂಗಳಲ್ಲಿ ಪ್ರೆಗ್ನೆಂಟ್ ಕನ್ಸೀವ್ ಆಗಲಿಲ್ಲ ಅಂದರೆ ಈ ಎಂಡೋಮೆಟ್ರಿಯಂ ಲೈನ್ ಅನ್ನೋದು ರಪ್ಚರ್ ಆಗಿ ಬ್ಲೀಡಿಂಗ್ ಮುಖಾಂತರ ನಿಮ್ಮ ಪ್ರೈವೇಟ್ ಪಾರ್ಟಿಂದ ತಿಂಗಳಲ್ಲಿ ಒಂದು ಪೀರಿಯಡ್ಸ್ ರೀತಿ ಹೊರಗಡೆ ಬರುತ್ತೆ. ಇದನ್ನೇ ನಾವು ಮಂತ್ಲಿ ಪೀರಿಯಡ್ಸ್ ಅಂತ ಕರಿತೀವಿ. ಇನ್ನು ಪ್ರೆಗ್ನೆನ್ಸಿಯಲ್ಲಿ ಪೀರಿಯಡ್ಸ್ ಅನ್ನೋದು ಆಗುತ್ತಾ ಅಂತ ನೋಡೋದಾದರೆ, ಪ್ರೆಗ್ನೆನ್ಸಿ ಕನ್ಸೀವ್ ಆದ ತಕ್ಷಣ ಪೀರಿಯಡ್ಸ್ ಅನ್ನೋದು ಆಗೋದಿಲ್ಲ. ಆದರೆ ಬ್ಲೀಡಿಂಗ್ ಅನ್ನೋದು ಖಂಡಿತವಾಗ್ಲೂ ಕೆಲವೊಂದು ಸಲ ಪ್ರೆಗ್ನೆನ್ಸಿಯಲ್ಲಿ ಆಗುತ್ತೆ. ಸೊ ಹಾಗಿದ್ರೆ ಪ್ರೆಗ್ನೆನ್ಸಿಯಲ್ಲಿ ಬ್ಲೀಡಿಂಗ್ ಅನ್ನೋದು ಯಾವ ಕಾರಣಗಳಿಗೆ ಆಗುತ್ತೆ, ಅದು ಎಷ್ಟು ದಿನಗಳ ಕಾಲ ಆಗುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ಈ 3 ಕಾರಣಗಳಿಂದ ಪ್ರೆಗ್ನೆನ್ಸಿಯಲ್ಲೂ ಕೆಲವೊಂದು ಸಲ ಬ್ಲೀಡಿಂಗ್ ಅನ್ನೋದು ಆಗುತ್ತೆ. ಅದರಲ್ಲಿ ಮೊದಲನೇದಾಗಿ ಇಂಪ್ಲಾಂಟೇಷನ್ ಟೈಮ್ನಲ್ಲಿ ಎಗ್ ಫರ್ಟಿಲೈಸ್ ಆಗಿ ಒಂದು ಅಂಡಾಣು ರೀತಿ ಫಾರ್ಮ್ ಆಗ್ತಾ ಇರುವಂಥ ಸಮಯದಲ್ಲಿ ಅದು ಫೆಲೋಪಿಯನ್ ಟ್ಯೂಬಿಂದ ಎಂಡೋಮೆಟ್ರಿಯಂ ಲೈನ್ಗೆ ಬಂದು ಸ್ಟಿಕ್ ಆಗೋ ಸಮಯದಲ್ಲಿ ಅದನ್ನು ಇಂಪ್ಲಾಂಟೇಷನ್ ಅಂತ ಕರಿತೀವಿ. ಆ ಸಮಯದಲ್ಲಿ ಕೆಲವೊಂದು ಸಲ ಬ್ಲೀಡಿಂಗ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಮ ಪೀರಿಯಡ್ಸ್ ಅನ್ನೋದು ರೆಗ್ಯುಲರ್ ಆಗಿ ಆಗ್ತಾ ಇದ್ದು ನೀವು ಈಗ ಕನ್ಸೀವ್ ಆಗಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಪೀರಿಯಡ್ಸ್ ಡೇಟ್ನಿಂದ ಸರಿಯಾಗಿ 8ರಿಂದ 10 ದಿನಗಳಲ್ಲಿ ಇಂಪ್ಲಾಂಟೇಷನ್ ಅನ್ನೋದು ಆಗುತ್ತೆ. ಆ ಇಂಪ್ಲಾಂಟೇಷನ್ ಸಮಯದಲ್ಲಿ ಕೆಲವೊಂದು ಸಲ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಅನ್ನೋದು ನಿಮಗೆ ಕಾಣಿಸುತ್ತೆ. ಎರಡನೇ ಕಾರಣ ಏನು ಅಂತ ನೋಡೋದಾದರೆ, ಪ್ಲೆಸೆಂಟಾಯಿಂದ. ಪ್ರೆಗ್ನೆನ್ಸಿಯ ಶುರುವಾತಿನಿಂದ ಕೆಲವೊಂದು ಸೆಲ್ಗಳ ಒಂದು ಜೋಡಣೆಯಿಂದ ಪ್ಲೆಸೆಂಟಾ ಅನ್ನೋದು ಫಾರ್ಮ್ ಆಗೋದಕ್ಕೆ ಶುರುವಾಗುತ್ತೆ. ಪ್ಲೆಸೆಂಟಾ ಅನ್ನೋದು ಕಂಪ್ಲೀಟಾಗಿ ನಮಗೆ 12ನೇ ವಾರದಲ್ಲಿ ಫುಲ್ಲಾಗಿ ಫಾರ್ಮ್ ಆಗಿರುತ್ತೆ. ಅದು ಒಂದು ಬೇಬಿಗೆ ನರಿಷ್ಮೆಂಟ್ ಕೊಡೋದಕ್ಕೆ ಪ್ರಾರಂಭ ಆದಾಗ ಆ ಸಮಯದಲ್ಲೂ ಸಹ ಕೆಲವೊಂದು ಸಲ ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಅನ್ನೋದು ಆಗುತ್ತೆ. ಈ ಬ್ಲೀಡಿಂಗ್ ಅನ್ನೋದು 3 ದಿನಗಳವರೆಗೂ ಸಹ ಇರಬಹುದು. ಆದರೆ ಇದು ರೆಗ್ಯುಲರ್ ಪೀರಿಯಡ್ಸ್ ರೀತಿ ಬ್ಲೀಡಿಂಗ್ ಅನ್ನೋದು ಇರೋದಿಲ್ಲ. ಸ್ಪಾಟಿಂಗ್ ಅಲ್ಲಲ್ಲಿ ಒಂದು ಡ್ರಾಪ್ ಬೈ ಡ್ರಾಪ್ ಕಾಣಿಸೋದಕ್ಕೆ ಸಿಗುತ್ತೆ. ಬಟ್ ಇದು ಗೊತ್ತಿಲ್ಲದೆ ಇರುವಂಥ ಮಹಿಳೆಯರು ಇದನ್ನು ಪೀರಿಯಡ್ಸ್ ಅಂತ ತಿಳ್ಕೊತಾರೆ. 3ನೇ ಮತ್ತು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಮಿಸ್ಕ್ಯಾರಿಯೇಜ್. ಕೆಲವೊಂದು ಕಾರಣಗಳಿಂದ ಸ್ತ್ರೀ ದೇಹದಲ್ಲಿ ಮಿಸ್ಕ್ಯಾರಿಯೇಜಸ್ ಅನ್ನೋದು ಆದಾಗ ಒಂದು ಬ್ಲೀಡಿಂಗ್ ಅನ್ನೋದು ಕಾಣಿಸ್ಕೊಳ್ಳುತ್ತೆ. ಸೊ ಆದ್ದರಿಂದ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಒಂದು ಬ್ಲೀಡಿಂಗ್ ಅಥವಾ ಸ್ಪಾಟಿಂಗ್ ಅನ್ನೋದು ಕಾಣಿಸ್ತಾ ಇದೆ ಅಥವಾ ಕೆಳ ಹೊಟ್ಟೆಯಲ್ಲಿ ನೋವು ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಇಮಿಡಿಯೇಟಾಗಿ ಡಾಕ್ಟರನ್ನು ಹೋಗಿ ಕನ್ಸಲ್ಟ್ ಮಾಡಬೇಕು. ಅವರ ಒಂದು ಅಡ್ವೈಸ್ ಮತ್ತು ಸಜೆಷನ್ಸನ್ನು ತಪ್ಪದೆ ಫಾಲೋ ಮಾಡಬೇಕು. ಆ ಒಂದು ಬ್ಲೀಡಿಂಗು ಪ್ಲೆಸೆಂಟಾ ಫಾರ್ಮೇಷನಿಂದ ಆಗಿರ್ಬೋದು ಅಥವಾ ಇಂಪ್ಲಾಂಟೇಷನಿಂದ ಆಗಿರ್ಬೋದು. ಆದರೆ ಅದು ಒಂದು ಮಿಸ್ಕ್ಯಾರಿಯೇಜಸ್ ಇಂದ ಆಗ್ತಾ ಇರುವಂಥ ಬ್ಲೀಡಿಂಗ್ ಆಗಿದ್ರೆ ತುಂಬಾ ಡೇಂಜರ್ ಅಥವಾ ಹಾರ್ಮ್ಫುಲ್ ಆಗಿ ಇರುತ್ತೆ. ಸೊ ಯಾವುದೇ ರೀತಿ ಬ್ಲೀಡಿಂಗ್ ಆಗ್ತಾ ಇದ್ರೂ ತಪ್ಪದೇ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.